Hello students, welcome back to my YouTube channel. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ ನೋಡಿ, ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. ಈ ಕಾಂಟ್ರಾಕ್ಟರ್ ಟುಕ್ ಎ ಕಾಂಟ್ರಾಕ್ಟ್ ನಂಬರ್ 101 ಆನ್ 1st January 2014. ಒಬ್ಬ ಕಾಂಟ್ರಾಕ್ಟರ್ ಒಂದು ಕಾಂಟ್ರಾಕ್ಟನ್ನು ತಗೊಂಡಿದ್ದು ಯಾವಾಗ ಅಂತಂದರೆ 1st January 2014 ಕಾಂಟ್ರಾಕ್ಟ್ ಪ್ರೈಸ್ 6 lakh ಇದೆ. ದೆನ್ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ನೋಡ್ಕೊಂಡು ನೀವು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾಗತ್ತೆ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಸಿಮಿಲರ್ ಇವತ್ತು ಅದೇ ಥರದ ಪ್ರಾಬ್ಲಮ್ ಮಾಡಿಸ್ತಾ ಇರೋದು. ಕೆಲವೊಂದು ಹೊಸ ಎಂಟ್ರಿಗಳಿದ್ದಾವೆ ನೋಡಿ. ಕಾಂಟ್ರಾಕ್ಟ್ ಅಕೌಂಟ್ ಮಾಡೋದು ಹೇಗೆ ಅಂತಂದರೆ, ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಯಾವಾಗಲೂ 2 ಎಂಟ್ರಿಯನ್ನು ಬರೀಲಿಕ್ಕಿಲ್ಲ. ಯಾವ್ದು ಅಂತಂದರೆ ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ಕ್ಯಾಶ್ ರಿಸೀವ್ಡನ್ನು ಬರೀಲಿಕ್ಕಿಲ್ಲ. ಏನಕ್ಕೆ ಕಾಂಟ್ರಾಕ್ಟ್ ಪ್ರೈಸ್ ಬರೀಲಿಕ್ಕಿಲ್ಲ ಅಂತಂದರೆ, ನೋಡಿ, ನೀವು ಯಾವ್ದಾದ್ರು ಒಂದು ಕಾಂಟ್ರಾಕ್ಟನ್ನು ವಹಿಸ್ಕೊಂಡಾಗ ನೋಡಿ, 6 ಲಕ್ಷ ರೂಪಾಯಿಗೆ ಕಾಂಟ್ರಾಕ್ಟನ್ನು ವಹಿಸ್ಕೊಂಡಿದ್ದಾರೆ. ತಕ್ಷಣಕ್ಕೆ 6 ಲಕ್ಷ ರೂಪಾಯಿ ಕೊಡಲ್ಲ, ಕೆಲಸ ಆದಂಗೂ ದುಡ್ಡು ಕೊಡ್ತಾ ಹೋಗ್ತಾರೆ. ಒಂದೇ ಸತಿ 6 lakh ಪೇಮೆಂಟ್ ಮಾಡೋದಿಲ್ಲ. ಸೊ ಹಾಗಾಗಿ ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ಕ್ಯಾಶ್ ರಿಸೀವ್ಡನ್ನು ಬರೀಲಿಕ್ಕಿಲ್ಲ. ಸೊ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾಗತ್ತೆ. ಮೆಟೀರಿಯಲ್ಸ್ ಸೆಂಟ್ ಟು ಸೈಟ್, ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಆಗಬೇಕು, ಯಾವುದಾದ್ರು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕು ಅಂತಂದರೆ ಮೆಟೀರಿಯಲ್ಸ್ ಬೇಕೇ ಬೇಕು. ಸೊ ಆ ಮೆಟೀರಿಯಲ್ಸನ್ನು ಕಾಂಟ್ರಾಕ್ಟರ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಕಾಂಟ್ರಾಕ್ಟರಿಗೆ ಮೆಟೀರಿಯಲ್ಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಎಲ್ಲ ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡ್ ಬರೀಬೇಕಾಗಿರೋದ್ರಿಂದ ಮೆಟೀರಿಯಲ್ಸ್ ಸೆಂಟ್ ಟು ಸೈಟನ್ನು ಡೆಬಿಟ್ ಸೈಡ್ ಬರೀಬೇಕು. ಟು ಮೆಟೀರಿಯಲ್ಸ್ ಸೆಂಟ್, ಏನು ಅಮೌಂಟ್ ಕೊಟ್ಟಿದ್ದಾರೆ? 2,40,000 ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಸೆಂಟ್ 2,40,000. ದೆನ್ ಬರೀ ಮೆಟೀರಿಯಲ್ಸ್ ಇದ್ರೆ ಸಾಕಾಗಲ್ಲ, ಲೇಬರ್ಸ್ ಕೂಡ ಬೇಕಾಗ್ತಾರೆ ಕೆಲಸ ಮಾಡಿಸ್ಬೇಕು ಅಂತಂದರೆ. ಲೇಬರ್ಸಿಗೆ ವೇಜಸ್ ಪೇಮೆಂಟ್ ಮಾಡಬೇಕಾಗತ್ತೆ. ವೇಜಸ್ಸಿಗೆ 70,000 ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಸೊ ಟು ವೇಜಸ್ 70,000. ನೆಕ್ಸ್ಟ್ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಡೆಬಿಟ್ ಸೈಡ್ ಬರೀಬೇಕು, ಎಕ್ಸ್ಪೆನ್ಸಸ್ ಆಗಿದ್ದರಿಂದ ಓವರ್ ಹೆಡ್ 20,000. ನೆಕ್ಸ್ಟ್ ಪ್ಲಾಂಟ್ ಇಶ್ಯೂ ನೋಡಿ. ಓವರ್ ಹೆಡ್ ಅನ್ನೋದನ್ನು ನೀವು ಹೋದ್ಸತಿ ಕಾಸ್ಟ್ ಶೀಟಲ್ಲಿ ಓದಿರ್ತೀರಾ. ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಓವರ್ ಹೆಡ್, ಸೆಲ್ಲಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಫ್ಯಾಕ್ಟ್ರಿಲಾಗೋ ಎಕ್ಸ್ಪೆನ್ಸಸ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕರಿತೀವಿ. ಓವರ್ ಹೆಡ್ ಅಂತಂದರೆ ಎಕ್ಸ್ಪೆನ್ಸಸ್ನ ಹೆಡ್ಡಿಗೆ ಓವರ್ ಹೆಡ್ ಅಂತ ಅನ್ನೋದು. ಒಂದು ಇತರೆ ಖರ್ಚು 20,000 ರೂಪಾಯಿ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಿದೆ, ಅದನ್ನು ಓವರ್ ಹೆಡ್ ಅಂತ ಕರಿತೀವಿ. ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡ್ ಬರೀಬೇಕು. ನೆಕ್ಸ್ಟ್ ಪ್ಲಾಂಟ್ ಇಶ್ಯೂಡ್, ಕೆಲಸ ಆಗೋಲ್ಲಿಗೆ ನೋಡಿ ಮೆಟೀರಿಯಲ್ಸ್ ಕಳಿಸಿದ್ದಾರೆ, ಲೇಬರ್ಸಿಗೆ ವೇಜಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಬರೀ ಮೆಟೀರಿಯಲ್ಸ್ ಮತ್ತು ಲೇಬರ್ಸ್ ಇದ್ರೆ ಸಾಕಾಗಲ್ಲ, ಮೆಷಿನ್ಸ್ ಕೂಡ ಬೇಕಾಗುತ್ತೆ. ಸೊ ಕೆಲಸ ಆಗೋಲ್ಲಿಗೆ ಮೆಷಿನನ್ನು ಕಳಿಸ್ತಾ ಇದ್ದಾರೆ. ಆ ಮೆಷಿನಿನ ವ್ಯಾಲ್ಯೂ 2 lakh ಇದೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಟು ಪ್ಲಾಂಟ್ 2 lakh rupees. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಮೆಟೀರಿಯಲ್ಸ್ ರಿಟರ್ನ್ ಟು ವೆಂಡಾರ್ ನೋಡಿ. ಮೆಟೀರಿಯಲ್ಸ್ ಕೆಲಸ ಆಗೋಲಿಗೆ ಮೆಟೀರಿಯಲ್ಸನ್ನು ಕಳಿಸ್ತಾ ಇದ್ದರೆ ಎಕ್ಸ್ಪೆನ್ಸಸ್. ಮೆಟೀರಿಯಲ್ಸ್ ರಿಟರ್ನ್ ಟು ವೆಂಡರ್ ಅಂತಂದರೆ ನಾವು ಯಾರ ಹತ್ರ ಮೆಟೀರಿಯಲ್ಸ್ ತೊಗೊಂಡಿದ್ವೋ ಅವರಿಗೆ ನಿಮ್ಮ ಮೆಟೀರಿಯಲ್ಸ್ ಇಷ್ಟ ಆಗಲಿಲ್ಲ ಅಂಥೇಳಿ ಮೆಟೀರಿಯಲ್ಸನ್ನು ವಾಪಸ್ ಕೊಡ್ತಾ ಇದ್ದೀವಿ. ನಾವು ವಾಪಸ್ ಕೊಟ್ಟಾಗ ಮೆಟೀರಿಯಲ್ಸ್ ವಾಪಸ್ ಕೊಟ್ಟಾಗ ಏನು ಮಾಡ್ತಾರೆ? ವೆಂಡರ್ ನಮಗೆ ದುಡ್ಡು ವಾಪಸ್ ಕೊಡ್ತಾರೆ. ಸೊ ಹಾಗಾಗಿ ನಮಗೆ ಇನ್ಕಮ್ ಆಗುತ್ತೆ. ಮೆಟೀರಿಯಲ್ಸ್ ರಿಟರ್ನ್ ಟು ವೆಂಡರನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ನಾನಲ್ಲಿ ಕ್ರೆಡಿಟ್ ಸೈಡ್ನಲ್ಲಿ ಯಾವಾಗಲೂ ಫಸ್ಟ್ ಎಂಟ್ರಿ ವರ್ಕ್ ಇನ್ ಪ್ರೋಗ್ರೆಸ್ ಬರೀಬೇಕು. ಸೊ ಹಾಗಾಗಿ ಅದಕ್ಕೆ ಸ್ಪೇಸ್ ಬಿಟ್ಕೊಂಡು ಬರಿತಾ ಇದ್ದೀನಿ. ಬೈ ಮೆಟೀರಿಯಲ್ಸ್ ರಿಟರ್ನ್ ಮಾಡಿದಾಗ ದುಡ್ಡು ವಾಪಸ್ ಕೊಡ್ತಾರೆ. ಸೊ ಹಾಗಾಗಿ ಇನ್ಕಮ್ ಆಗುತ್ತೆ. ಹಾಗಾಗಿ ನಾವು ಕ್ರೆಡಿಟ್ ಸೈಡ್ ಬರೀಬೇಕು. ಮೆಟೀರಿಯಲ್ಸ್ ರಿಟರ್ನ್ ಎಷ್ಟು ಅಮೌಂಟ್ ಇದೆ ಅಂತಂದರೆ, ಮೆಟೀರಿಯಲ್ಸ್ ರಿಟರ್ನ್ 5,000 ಇದೆ. ನೆಕ್ಸ್ಟ್ ಇರೋವಂಥ ಎಂಟ್ರಿ ಮೆಟೀರಿಯಲ್ಸ್ ಲಾಸ್ ನೋಡಿ. ಮೆಟೀರಿಯಲ್ಸ್ ಲಾಸ್ 2 ಇದೆ, ಪ್ಲ್ಯಾಂಟ್ ಲಾಸ್ 2 ಇದೆ. ನೋಡಿ, ಯೂಶ್ವಲಿ ದೊಡ್ಡ ಕಾಂಟ್ರಾಕ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ, ಏನಾದರೂ ಡ್ಯಾಮೇಜ್ ಆದರೆ, ಮೆಟೀರಿಯಲ್ಸ್ ಅಥವಾ ಪ್ಲ್ಯಾಂಟ್ ಡ್ಯಾಮೇಜ್ ಆದರೆ ಅಥವಾ ಡಿಸ್ಟ್ರಾಯ್ ಆದರೆ ಅಥವಾ ಏನಾದರೂ ಕಳ್ತನ ಆದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲಿ ಅಂತ ಹೇಳಿ ಅವರು ಇನ್ಶೂರೆನ್ಸ್ ಮಾಡಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಏನೇ ಡ್ಯಾಮೇಜ್ ಆದರೂ ಕೂಡ ಅವರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಹಾಗಾಗಿ ನಾವು ಲಾಸ್ಟ್, ಡ್ಯಾಮೇಜ್ಡ್, ಡಿಸ್ಟ್ರಾಯ್ಡ್, ಸ್ಟೋಲನ್ ಏನೇ ಆದರೂ ಕೂಡ ನಾವು ಇನ್ಕಮ್ ಅಂತಲೇ ಟ್ರೀಟ್ ಮಾಡಬೇಕು. ಯಾಕೆ ಅಂತಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಸೊ ಅದನ್ನು ನಾವು ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಹೆಡ್ಡಿಂಗ್ ಹಾಕಿ ಬರೀಬೇಕು. ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅದರಲ್ಲಿ ಯಾವ್ದ್ಯಾವ ಡ್ಯಾಮೇಜ್ ಆಗಿದೆ, ಡಿಸ್ಟ್ರಾಯ್ ಆಗಿದೆ, ಸ್ಟೋಲನ್ ಆಗಿದೆ ಅವೆಲ್ಲದನ್ನು ಬರೀಬೇಕಾಗತ್ತೆ. ಮೆಟೀರಿಯಲ್ಸ್ ಲಾಸ್ಟ್ 6,000 ಇದೆ. ಮೆಟೀರಿಯಲ್ಸ್ ಲಾಸ್ಟ್ 6,000. ದೆನ್ ಬೇರೆ ಇನ್ನೇನು ಡ್ಯಾಮೇಜ್ ಆಗಿದೆ? ಪ್ಲ್ಯಾಂಟ್ ಲಾಸ್ಟ್ 8,000. ಅದಕ್ಕೆ 8 + 6 14,000 ಆಯಿತು.
ಸೊ ಡ್ಯಾಮೇಜ್ ಆಗಿರೋದನ್ನು ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಬರೀಬೇಕಾಗತ್ತೆ. ದೆನ್ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಎಟ್ ಸೈಟ್ ಆನ್ 31/12. ನೋಡಿ ಕೆಲಸ ಸ್ಟಾರ್ಟ್ ಮಾಡಿದ್ದು 1 ಜನವರಿಗೆ, 31/12 ಅಂತಂದರೆ ವರ್ಷದ ಕೊನೆಯ ಡೇಟ್. ವರ್ಷದ ಕೊನೆಯಲ್ಲಿ ಸೈಟಲ್ಲಿ ಕೆಲಸ ಆಗೋ ಜಾಗದಲ್ಲಿ 15,000 ರೂಪಾಯಿ ಮೆಟೀರಿಯಲ್ಸ್ ಉಳಿದಿರೋಂಥ ಮೆಟೀರಿಯಲ್ಸನ್ನು ನಾವು ಮಾರ್ಬೋದು, ಅದರಿಂದ ನಮಗೆ ದುಡ್ಡು ಸಿಗುತ್ತೆ. ಸೊ ಏನಾದರೂ ಮೆಟೀರಿಯಲ್ಸ್ ಉಳಿದ್ರೆ ಅದು ನಮಗೆ ಇನ್ಕಮ್ ಆಗುತ್ತೆ. ಕ್ರೆಡಿಟ್ ಸೈಡ್ ಬರೀಬೇಕು, ಬೈ ಮೆಟೀರಿಯಲ್ಸ್ ಎಟ್ ದ ಎಂಡ್ ಅಂತ ಹೇಗೆ ಗೊತ್ತಾಯಿತು ಅಂತಂದರೆ ಅಲ್ಲಿ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನು ಎಟ್ ದ ಎಂಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಬೈ ಮೆಟೀರಿಯಲ್ಸ್ ಎಟ್ ದ ಎಂಡ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಎಟ್ ದ ಎಂಡ್ 15,000 15,000 ರೂಪಾಯಿ ಮೆಟೀರಿಯಲ್ಸ್ ಉಳಿದಿದೆ, ಹಾಗಾಗಿ ಇನ್ಕಮ್ ಆದ ಕಾರಣದಿಂದ ಕ್ರೆಡಿಟ್ ಸೈಡ್ ಬರೀಬೇಕು. ದೆನ್ ಮೆಟೀರಿಯಲ್ಸ್ ಸೋಲ್ಡ್, ಮೆಟೀರಿಯಲ್ ಸೇಲ್ ಮಾಡಿದಾಗ ದುಡ್ಡು ಸಿಗುತ್ತೆ. 17,000 ರೂಪಾಯಿಗೆ ಮೆಟೀರಿಯಲ್ ಸೇಲ್ ಮಾಡ್ತಾ ಇದ್ದಾರೆ, ಇನ್ಕಮ್, ಹಾಗಾಗಿ ಕ್ರೆಡಿಟ್ ಸೈಡ್ ಬರೀಬೇಕು. ಬೈ ಮೆಟೀರಿಯಲ್ಸ್ ಸೋಲ್ಡ್ 17,000 ರೂಪಾಯಿಗೆ ಸೇಲ್ ಮಾಡಿದ್ದಾರೆ, ಸೊ 17,000 ರೂಪಾಯಿ ದುಡ್ಡು ಸಿಗುತ್ತೆ, ಇನ್ಕಮ್ ಆಗುತ್ತೆ. ಸೊ ಸೇಲ್ ಮಾಡಿದಾಗ ಒಂದು ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ, ಲಾಸಲ್ಲಿ ಸೇಲ್ ಮಾಡಿದಾರಾ ಪ್ರಾಫಿಟಲ್ಲಿ ಸೇಲ್ ಮಾಡಿದಾರಾ ನೋಡಬೇಕು. ಇದು ಒಂದೇ ರಿವರ್ಸ್ ಎಂಟ್ರಿ, ಪ್ರಾಫಿಟಲ್ಲಿ ಸೇಲ್ ಮಾಡ್ತಾ ಇದ್ದರೆ ಡೆಬಿಟ್ ಸೈಡ್ ಬರೀಬೇಕು, ಲಾಸಲ್ಲಿ ಸೇಲ್ ಮಾಡ್ತಾ ಇದ್ದರೆ ಕ್ರೆಡಿಟ್ ಸೈಡ್ ಬರೀಬೇಕು. ಯೂಶ್ವಲಿ ಎಕ್ಸ್ಪೆನ್ಸಸ್ಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ ಬರೀತೀವಿ. ಬಟ್ ಸೇಲ್ ಮಾಡಿದಾಗ ಪ್ರಾಫಿಟ್ ಅಥವಾ ಲಾಸ್ ಆದರೆ ಒಂದು ಎಂಟ್ರಿ ರಿವರ್ಸ್ ಎಂಟ್ರಿ. ಈಗ ಲಾಸಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, 3,000 ಲಾಸಲ್ಲಿ ಸೇಲ್ ಮಾಡ್ತಿದ್ದಾರೆ. ಸೊ ಆ ಲಾಸ್ ಆದಾಗ P&L ಅಕೌಂಟ್ ಅಂತ ಬರೀಬೇಕು, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದೊಂದು ರಿವರ್ಸ್ ಎಂಟ್ರಿ ನೆನ್ಪಿಟ್ಕೊಳ್ಬೇಕು, ಇದು ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾಗಿದೆ, ಇದು ಲಾಸ್ ಆನ್ ಸೇಲ್. ಎಷ್ಟಿದೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 3,000 ಇದೆ. ಅಕಸ್ಮಾತ್ ಏನಾದರೂ ಪ್ರಾಫಿಟ್ ಆಗಿದ್ದರೆ ನೀವು ಡೆಬಿಟ್ ಸೈಡ್ ಬರೀಬೇಕು, ಟು P&L ಅಂತ ಬರೆದ್ರೆ ಆಯಿತು. ಸೊ ಎಕ್ಸ್ಪೆನ್ಸಸನ್ನು ಡೆಬಿಟ್ ಸೈಡಿಗೆ, ಇನ್ಕಮನ್ನು ಕ್ರೆಡಿಟ್ ಸೈಡಿಗೆ. ಬಟ್ ಸೇಲ್ ಮಾಡಿದಾಗ ಮಾತ್ರ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅದೊಂದು ರಿವರ್ಸ್ ಎಂಟ್ರಿ ಆಗುತ್ತೆ. ಸೊ ಅದಕ್ಕೆ ಬೈ P&L ಅಕೌಂಟ್ ಆಯಿತು. ನೆಕ್ಸ್ಟ್ ಇರೋಂಥ ಎಂಟ್ರಿ ಯಾವುದು, ಸೇಲ್ ಮಾಡಿ ಆಗಿದೆ, ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಅನ್ಸರ್ಟಿಫೈಡನ್ನು ನಾವಿಲ್ಲಿ ಯಾವಾಗಲೂ ಕ್ರೆಡಿಟ್ ಸೈಡ್ನಲ್ಲಿ ಫಸ್ಟ್ ಎಂಟ್ರಿ ವರ್ಕ್ ಇನ್ ಪ್ರೋಗ್ರೆಸ್ ಬರೀಬೇಕು. ವರ್ಕ್ ಇನ್ ಪ್ರೋಗ್ರೆಸ್ ಅಂಡರಲ್ಲಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಅಂತ 2 ಎಂಟ್ರಿ ಬರುತ್ತೆ. ಸೊ ವರ್ಕ್ ಸರ್ಟಿಫೈಡ್ ಅಂತಂದರೆ ನೀವೀಗ 6 ಲಕ್ಷ ರೂಪಾಯಿದು ಬಿಲ್ಡಿಂಗ್ ವಹಿಸ್ಕೊಂಡಿದ್ದೀರಾ. ಸೊ ನಿಮಗೆ ದುಡ್ಡು ಹೇಗೆ ಸಿಗುತ್ತೆ ಅಂತಂದರೆ ಎಷ್ಟೆಷ್ಟು ಕೆಲಸ ಆಗ್ತಾ ಬರುತ್ತೋ ನೀವು ಇಂಜಿನಿಯರ್ ಹತ್ರ ಸರ್ಟಿಫೈ ಮಾಡಿಸಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು. ಸೊ ಈಗ ನೋಡಿ, ಒಂದು 6 ಲಕ್ಷದಲ್ಲಿ 3 ಲಕ್ಷ ರೂಪಾಯಿ ಕೆಲಸ ಆಗಿದ್ದರೆ 3 ಲಕ್ಷ ರೂಪಾಯಿ ನಿಮಗೆ ದುಡ್ಡು ಸಿಗುತ್ತೆ. ಎಷ್ಟು ಕೆಲಸ ಆಗಿರುತ್ತೋ ಅಷ್ಟೇ ದುಡ್ಡು ಕೊಡಬೇಕು ಅಂತಿಲ್ಲ, ಅದಕ್ಕೆ 3/4% 80% ದುಡ್ಡು ಕೊಡ್ಬೋದು. ಸೊ ದುಡ್ಡು ಕೊಟ್ಟಾಗ ನಿಮಗೆ ಇನ್ಕಮ್ ಆಗುತ್ತೆ. ಕಾಂಟ್ರಾಕ್ಟ್ ಪ್ರೈಸ್ ಏನಕ್ಕೆ ಬರೆಯೋದಿಲ್ಲ ಅಂತಂದರೆ ಒಂದೇ ಸತಿಗೆ 6 ಲಕ್ಷ ರೂಪಾಯಿ ಕೊಡಲ್ಲ, 6 ಲಕ್ಷ ರೂಪಾಯಿನ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಆ ಇನ್ಸ್ಟಾಲ್ಮೆಂಟಲ್ಲಿ ಏನು ಬರೀತೀವಿ ಅದಕ್ಕೆ ವರ್ಕ್ ಸರ್ಟಿಫೈಡ್ ಅಂತ ಅಂತೀವಿ. ಇನ್ಸ್ಟಾಲ್ಮೆಂಟಲ್ಲಿ ಕೊಡುವಂಥ ದುಡ್ಡು ವರ್ಕ್ ಸರ್ಟಿಫೈಡ್ ಆಗುತ್ತೆ. ನೀವು ಮಾಡಿರೋಂಥ ಕೆಲಸನ ಇಂಜಿನಿಯರ್ ಸರ್ಟಿಫೈ ಮಾಡ್ತಾರೆ, ಆ ಸರ್ಟಿಫೈ ಮಾಡಿರೋ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಲಿಕ್ಕೂ ದುಡ್ಡು ಸಿಗುತ್ತೆ. ಬಟ್ ಈ ವರ್ಕ್ ಸರ್ಟಿಫೈಡ್ ಯೂಶಲಿ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಬಟ್ ಕ್ವಶನಲ್ಲಿ ಕೊಡದೇ ಇದ್ದರೆ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಕ್ಯಾಶ್ ರಿಸೀವ್ಡ್ ಅಮೌಂಟ್ ಕೊಟ್ಟಿದ್ದಾರೆ, ಬಟ್ ವರ್ಕ್ ಸರ್ಟಿಫೈಡ್ ಕೊಡಲಿಲ್ಲ. ವರ್ಕ್ ಸರ್ಟಿಫೈಡ್ ಅಮೌಂಟ್ ಡೈರೆಕ್ಟಾಗಿ ಕೊಟ್ಟಾಗ ಡೈರೆಕ್ಟಾಗಿ ಬರೀಬೇಕು, ಕೊಡದೇ ಇದ್ದಾಗ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು ಅಂತಂದರೆ ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ನಾನು ಇಲ್ಲಿ ಫಾರ್ಮೆಟಿನ ಕೆಳಗಡೆ ಬರೆದಿದ್ದೀನಿ. ವರ್ಕ್ ಸರ್ಟಿಫೈಡ್ ಕೊಡದೇ ಇದ್ದಾಗ ಫಾರ್ಮುಲಾ ಏನು ಅಂತಂದರೆ ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್. ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ವರ್ಕ್ ಸರ್ಟಿಫೈಡ್ ನೀವೇ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಕ್ಯಾಶ್ ರಿಸೀವ್ಡ್ 3,20,000 ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಆಫ್ ವರ್ಕ್ ಸರ್ಟಿಫೈಡ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನೋಡಿ, ಒಂದು 80% ಅಂತ ಕೊಟ್ಟಿದ್ದಾರೆ. ಸೊ 3,20,000 ಡಿವೈಡೆಡ್ ಬೈ ಸಿಂಬಲ್ 80% ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂತಂದರೆ 8 4 32 4 lakh ಬರುತ್ತೆ. 3,20,000 ಡಿವೈಡೆಡ್ ಬೈ 80%, ಆನ್ಸರ್ 4 lakh ಬರುತ್ತೆ. ಸಪೋಸ್ ವರ್ಕ್ ಸರ್ಟಿಫೈಡ್ ಏನಾದರೂ ಅವರೇ ಅಮೌಂಟ್ ಕೊಟ್ಟಿದ್ರೆ ನೀವು ಈ ಫಾರ್ಮುಲಾ ಅಪ್ಲೈ ಮಾಡೋದು ಬೇಡ. ಈಗ ವರ್ಕ್ ಸರ್ಟಿಫೈಡ್ ಕೊಟ್ಟಿರಲಿಲ್ಲ, ವರ್ಕ್ ಸರ್ಟಿಫೈಡ್ ಕೊಡದೇ ಇದ್ದಾಗ ನೀವೇ ಫೈಂಡ್ ಔಟ್ ಮಾಡಿ ಬರೀಬೇಕಾಗತ್ತೆ. ವರ್ಕ್ ಸರ್ಟಿಫೈಡ್ 4 lakh. ವರ್ಕ್ ಸರ್ಟಿಫೈಡ್ 4 lakh. ದೆನ್ ವರ್ಕ್ ಅನ್ಸರ್ಟಿಫೈಡ್ ಕೂಡ ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ವರ್ಕ್ ಸರ್ಟಿಫೈಡ್ ಕೊಟ್ಟಿರಲಿಲ್ಲ, ಫೈಂಡ್ ಔಟ್ ಮಾಡಿದ್ದೀವಿ. ವರ್ಕ್ ಅನ್ಸರ್ಟಿಫೈಡ್ 52,000 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ವರ್ಕ್ ಅನ್ಸರ್ಟಿಫೈಡ್ 52,000. ನೆಕ್ಸ್ಟ್ ಕೊಟ್ಟಿರೋವಂಥ ಎಂಟ್ರಿ ಕ್ಯಾಶ್ ರಿಸೀವ್ಡನ್ನು ಬರೆಯೋದು ಬೇಡ. ಏನಕ್ಕೆ ಯಾವ್ದಾವ್ದು ಬರೀಲಿಕ್ಕಿಲ್ಲ, ಕಾಂಟ್ರಾಕ್ಟ್ ಪ್ರೈಸ್ ಮತ್ತು ಕ್ಯಾಶ್ ರಿಸೀವ್ಡನ್ನು ಬರೀಲಿಕ್ಕಿಲ್ಲ. ನೆಕ್ಸ್ಟ್ ಪ್ಲಾಂಟ್ ಲಾಸ್ಟ್ ಅಂತ ಕೊಟ್ಟಿದ್ದಾರೆ, ಪ್ಲಾಂಟ್ ಲಾಸ್ಟನ್ನು ಬರೆದಾಗಿದೆ. ಸೊ ಲಾಸ್ಟ್ ಎಂಟ್ರಿ ಬೈ ಪ್ಲಾಂಟ್ ಎಟ್ ದ ಎಂಡ್ ಕ್ವಶನಲ್ಲಿ ಕೊಟ್ಟಿರಲ್ಲ, ನೀವೇ ಫೈಂಡ್ ಔಟ್ ಮಾಡಿ ಬರೀಬೇಕು. ಬೈ ಪ್ಲಾಂಟ್
ಎಟ್ ದ ಎಂಡ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಪ್ಲ್ಯಾಂಟ್ ಎಟ್ ದ ಎಂಡು ಬಿಗಿನಿಂಗ್ನಲ್ಲಿ ಪ್ಲ್ಯಾಂಟ್ ವ್ಯಾಲ್ಯೂ ಎಷ್ಟಿತ್ತು ಅದನ್ನು ಬರ್ಕೊಳ್ಬೇಕು. ಬಿಗಿನಿಂಗ್ನಲ್ಲಿರುವಂಥ ಪ್ಲ್ಯಾಂಟ್ ವ್ಯಾಲ್ಯೂ 2 ಲ್ಯಾಕ್ ಇದೆ. ನೋಡಿ, ಯಾವುದೇ ಕೆಲಸ ಆದರೂ ಕೂಡ ಈಗ ಯಾವುದಾದ್ರು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕು ಅಂತಂದರೆ ಮೆಷಿನ್ಸ್ ಬೇಕೇ ಬೇಕಾಗುತ್ತೆ. 2 ಲಕ್ಷ ರೂಪಾಯಿದು ಮೆಷಿನ್ ತೊಗೊಂಡು ಹೋಗಿದ್ದಾರೆ. ಆ ಮೆಷಿನನ್ನು ಅಲ್ಲೇ ಬಿಟ್ಟು ಬರೋದಿಲ್ಲ, ಕೆಲಸ ಆದಮೇಲೆ ಮೆಷಿನನ್ನು ವಾಪಸ್ ತರ್ತಾರೆ. ಸೊ ಆ ವಾಪಸ್ ತರುವಂಥದ್ದು ಇನ್ಕಮ್ ಆಗುತ್ತೆ. ವಾಪಸ್ ತರ್ತಾ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ನೀವೇ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಬಿಗಿನಿಂಗ್ನಲ್ಲಿರುವಂಥ ವ್ಯಾಲ್ಯೂ ಬರ್ಕೊಳ್ಬೇಕು. ಆ ವ್ಯಾಲ್ಯೂಯಿಂದ 3 ಲೆಸ್ ಮಾಡಲಿಕ್ಕಿರುತ್ತೆ. ರಿಟರ್ನ್ ಆಗಿದ್ದರೆ ಲೆಸ್ ಮಾಡಬೇಕು. ನೋಡಿ, ಇಲ್ಲೆಲ್ಲೂ ಕೂಡ ಪ್ಲ್ಯಾಂಟ್ ರಿಟರ್ನ್ ಅಂತಿಲ್ಲ, ಮೆಟೀರಿಯಲ್ಸ್ ರಿಟರ್ನ್ ಇದೆ. ಬಟ್ ಪ್ಲ್ಯಾಂಟ್ ರಿಟರ್ನ್ ಕ್ವಶನಲ್ಲಿ ಕೊಟ್ಟಿರಲಿಲ್ಲ. ಸೊ ರಿಟರ್ನ್ ಇಲ್ಲ, ಯಾವುದೇ ಥರ ರಿಟರ್ನ್ ಆಗಿಲ್ಲ. ದೆನ್ ಲಾಸ್ಟ್ ಅಥವಾ ಡಿಸ್ಟ್ರಾಯ್ ಡ್ಯಾಮೇಜ್ ಏನಾದರೂ ಆಗಿದ್ರೆ ಲೆಸ್ ಮಾಡಬೇಕು. ನೋಡಿ, ಪ್ಲ್ಯಾಂಟ್ 8,000 ರೂಪಾಯಿ ಪ್ಲ್ಯಾಂಟ್ ಹಾಳಾಗ್ತಾ ಇದೆ. 2 ಲಕ್ಷದಲ್ಲಿ 8,000 ಹೋದರೆ ಈಗ ನಮ್ಮ ಹತ್ರ ಉಳಿದಿರುವಂಥದ್ದು 1,92,000 ಮಾತ್ರ. ನೋಡಿ, ಕ್ವಶನಲ್ಲಿ ಕೊಟ್ಟಿದ್ದಾರೆ ಪ್ಲ್ಯಾಂಟ್ ಲಾಸ್ಟ್ 8,000. 2 ಲ್ಯಾಕ್ ಪ್ಲ್ಯಾಂಟ್ ಇತ್ತು, 2 ಲಕ್ಷದಲ್ಲಿ 8,000 ಡ್ಯಾಮೇಜ್ ಆಗಿದೆ. ಈಗ ನಮ್ಮ ಹತ್ರ ಇರೋ ಪ್ಲ್ಯಾಂಟ್ ವ್ಯಾಲ್ಯೂ 1,92,000. ಎಷ್ಟು ಪರ್ಸೆಂಟೇಜ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ? ಲೆಸ್ ಡಿಪ್ರಿಸಿಯೇಷನ್ 20% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. 20%ಅನ್ನು ಲೆಸ್ ಮಾಡಿದ್ರೆ ನಮಗೆ ಪ್ಲ್ಯಾಂಟ್ ಎಟ್ ದ ಎಂಡ್ ಸಿಗುತ್ತೆ. ಸೊ ಪ್ಲ್ಯಾಂಟ್ ಎಟ್ ದ ಎಂಡ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಬಿಗಿನಿಂಗ್ನಲ್ಲಿರೋ ವ್ಯಾಲ್ಯೂಯಿಂದ ರಿಟರ್ನ್ ಆಗಿದ್ರೆ ಲೆಸ್ ಮಾಡಬೇಕು, ಡಿಸ್ಟ್ರಾಯ್ ಅಥವಾ ಲಾಸ್ಟ್ ಆಗಿದ್ರೆ ಲೆಸ್ ಮಾಡಬೇಕು, ಬಂದಿರೋಂಥ ಆನ್ಸರ್ ಮೇಲೆ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿ ಬರೀಬೇಕು. ಈಗ 1,92,000 ಆನ್ಸರ್ ಬಂದಿದೆ. 1,92,000 ಮೈನಸ್ 20% ಅಂತಂದರೆ 1,53,600 ಪ್ಲ್ಯಾಂಟ್ ಎಟ್ ದ ಎಂಡ್ ಆಗುತ್ತೆ. ಸೊ ಅಲ್ಲಿಗೆ ಎಲ್ಲ ಎಂಟ್ರಿ ಬರ್ದಾಯಿತು. ನೀವು ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡ್ಬೋದು. ಮೆಟೀರಿಯಲ್ಸ್ ಎಂಟು ಸೈಡ್ ಬರ್ದಾಯಿತು, ವೇಜಸ್ ಬರ್ದಾಯಿತು, ಓವರ್ ಹೆಡ್ ಬರ್ದಾಯಿತು, ಪ್ಲ್ಯಾಂಟ್ ಇಶ್ಯೂಡ್ ಬರ್ದಾಯಿತು. ದೆನ್ ಮೆಟೀರಿಯಲ್ಸ್ ರಿಟರ್ನ್ ಬರ್ದಾಗಿದೆ, ಮೆಟೀರಿಯಲ್ಸ್ ಲಾಸ್ಟ್ ಕೂಡ ಬರ್ದಾಗಿದೆ, ಮೆಟೀರಿಯಲ್ಸ್ ಎಟ್ ದ ಎಂಡ್ ಲಾಸ್ಟಿಗೆ ಉಳಿದಿರೋಂಥದ್ದು ಇನ್ಕಮ್ ಬರ್ದಾಗಿದೆ, ಮೆಟೀರಿಯಲ್ಸ್ ಸೋಲ್ಡ್ ಬರ್ದಾಗಿದೆ. ಮೆಟೀರಿಯಲ್ ಸೇಲ್ ಮಾಡಿದಾಗ ಒಂದು ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ. ಪ್ರಾಫಿಟಲ್ಲಿ ಸೇಲ್ ಮಾಡಿದ್ರೆ ಡೆಬಿಟ್ ಸೈಡ್, ಲಾಸಲ್ಲಿ ಸೇಲ್ ಮಾಡ್ತಾ ಇದ್ದರೆ ಕ್ರೆಡಿಟ್ ಸೈಡ್. ಈಗ ಲಾಸಲ್ಲಿ ಸೇಲ್ ಮಾಡ್ತಾ ಇರೋದು ಕ್ರೆಡಿಟ್ ಸೈಡಿಗೆ ಬರ್ದಾಗಿದೆ. ನೆಕ್ಸ್ಟ್ ವರ್ಕ್ ಸರ್ಟಿಫೈಡ್ ಕ್ವಶನಲ್ಲಿ ಕೊಟ್ಟಿರಲಿಲ್ಲ, ಫಾರ್ಮುಲಾ ಅಪ್ಲೈ ಮಾಡಿ ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್ ಎರಡನ್ನೂ ಬರ್ದಾಗಿದೆ. ದೆನ್ ಪ್ಲ್ಯಾಂಟ್ ಲಾಸ್ಟ್ ಕೂಡ ಬರ್ದಾಗಿದೆ. ಪ್ಲ್ಯಾಂಟ್ ಎಟ್ ದ ಎಂಡ್ ನೀವೇ ಫೈಂಡ್ ಔಟ್ ಮಾಡಿ ಬರೀಬೇಕು. ಬರ್ದಾಯಿತು, ಅಲ್ಲಿಗೆ ಎಲ್ಲ ಎಂಟ್ರಿ ಬರ್ದಾಗಿದೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರುವಂಥ ಕೆಲಸ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಎರಡೂ ಸೈಡ್ ಟೋಟಲ್ ಮಾಡ್ಕೊಳ್ಬೇಕು. ನಾನೀಗ ಕ್ರೆಡಿಟ್ ಸೈಡ್ ಟೋಟಲ್ ಮಾಡ್ತಿದ್ದೀನಿ. 4 ಲ್ಯಾಕ್ ಪ್ಲಸ್ 52,000 ಪ್ಲಸ್ 5,000 ಪ್ಲಸ್ 14,000 ಪ್ಲಸ್ 15,000 ಪ್ಲಸ್ 17,000 ಪ್ಲಸ್ 3,000 ಪ್ಲಸ್ 1,53,600. ಅಲ್ಲಿಗೆ ಬರೋಂಥ ಆನ್ಸರ್ ನನ್ನಲ್ಲಿ ರಫಾಗಿ ಬರ್ಕೊಳ್ತಿದ್ದೀನಿ 6,59,600. 4 ಲ್ಯಾಕ್ ಪ್ಲಸ್ 52,000 ಪ್ಲಸ್ 5,000 ಪ್ಲಸ್ 14,000 ಪ್ಲಸ್ 15,000 ಪ್ಲಸ್ 17,000 ಪ್ಲಸ್ 3,000 ಪ್ಲಸ್ 1,53,600 ಮಾಡಿದಾಗ ಬರೋವಂಥ ಆನ್ಸರ್ 6,59,600. ಅದೇ ಥರನೇ ಡೆಬಿಟ್ ಸೈಡು ಟೋಟಲ್ ಮಾಡ್ಕೊಳ್ಳಿ. 2,40,000 ಪ್ಲಸ್ 70,000 ಪ್ಲಸ್ 20,000 ಪ್ಲಸ್ 2 ಲ್ಯಾಕ್ 5,30,000 ಆನ್ಸರ್ ಬರುತ್ತೆ. 2,40,000 ಪ್ಲಸ್ 70,000 ಪ್ಲಸ್ 20,000 ಪ್ಲಸ್ 2 ಲ್ಯಾಕ್ 5,30,000 ಬರುತ್ತೆ. ಅಲ್ಲಿ ಎರಡು ಸೈಡ್ ಟೋಟಲ್ ಮಾಡ್ಕೊಂಡಿದ್ದೀವಿ. ಡೆಬಿಟ್ ಸೈಡ್ನಲ್ಲಿ ಎಕ್ಸ್ಪೆನ್ಸಸ್ಸಿನ ಟೋಟಲ್ 530 ಇದೆ. ದೆನ್ ಇನ್ಕಮಿನ ಟೋಟಲ್ 659,600 ಇದೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಎರಡೂ ಸೈಡ್ ಬರ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈಗ 530, 659,600 ಜಾಸ್ತಿ ಇರುವಂಥ ಆನ್ಸರ್ 659,600. ನಾನು ಜಾಸ್ತಿ ಇರುವಂಥ ಅಮೌಂಟನ್ನು ಎರಡೂ ಕಡೆ ಬರ್ಕೊಳ್ತಿದ್ದೀನಿ. 6,59,600 6,59,600. ನೋಡಿ, ಇನ್ಕಮಿನ ಟೋಟಲ್ ಜಾಸ್ತಿ ಇತ್ತು. ಆ ಜಾಸ್ತಿ ಇರೋ 659,600 ಟೋಟಲ್ ಬಂದಿತ್ತು. ಆ ಟೋಟಲನ್ನು ರಫಾಗಿ ಬರ್ಕೊಂಡಿದ್ದೀನಿ. ನೀವು ಮೇನ್ ಎಕ್ಸಾಮ್ನಲ್ಲಿ ಹೀಗೆ ಬರೀಲಿಕ್ಕಿಲ್ಲ, ಪೆನ್ಸಿಲಲ್ಲಿ ಬರ್ಕೊಳ್ಬೇಕು. ಜಾಸ್ತಿ ಇರೋಂಥ ಆನ್ಸರನ್ನು ಎರಡೂ ಕಡೆ ಬರ್ಕೊಂಡಿದ್ದೀನಿ. ಸೊ ಡೆಬಿಟ್ ಸೈಡ್ನಲ್ಲಿ ಕಮ್ಮಿ ಇತ್ತು, ಅಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಬ್ಯಾಲೆನ್ಸಿಗೆ ನೋಸ್ನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಅಂತ ಬರೀಬೇಕು. ನೋಸ್ನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಸೊ ಏನು ಬ್ಯಾಲೆನ್ಸ್ ಬರುತ್ತೆ ಅಂತಂದರೆ 6,59,600 ಇಂದ ಸೊ ಡೆಬಿಟ್ ಸೈಡ್ ಟೋಟಲ್ 530 ಇತ್ತು, 5,30,30,000 ಕಳೆದ್ರೆ ಆಯಿತು. ಕಳೆದಾಗ ಬರುವಂಥ ಆನ್ಸರ್ 1,00,30,000
29,600 ರೂಪಾಯಿ ಬ್ಯಾಲೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಕಾಂಟ್ರಾಕ್ಟ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಸೊ ಬಂದಿರೋಂಥ ಪ್ರಾಫಿಟನ್ನು ಅವ್ರು ಅಷ್ಟನ್ನು ಕೂಡ ಖಾಲಿ ಮಾಡಲಿಕ್ಕಿಲ್ಲ. ಇದರಲ್ಲಿ ಸ್ವಲ್ಪ ಅಮೌಂಟ್ ಖಾಲಿ ಮಾಡ್ಬೋದು, ಸ್ವಲ್ಪ ಲಾಭನ ಅವ್ರು ಎಂಜಾಯ್ ಮಾಡ್ಬೋದು, ಸ್ವಲ್ಪ ಫ್ಯೂಚರಿಗೆ ತೆಗೆದಿರಬೇಕಾಗುತ್ತೆ. ಅದನ್ನು ಫೈಂಡ್ ಔಟ್ ಮಾಡಲಿಕ್ಕಿರುತ್ತೆ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಏನು ಪ್ರಾಫಿಟ್ ಬಂದಿರುತ್ತೋ ನೆಕ್ಸ್ಟ್ ಅದನ್ನೇ ಬ್ರಾಡ್ ಡೌನ್ ಮಾಡ್ಕೊಳ್ಬೇಕು ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್. ಇಲ್ಲಿ ಬಂದಿರೋಂಥ ಪ್ರಾಫಿಟನ್ನೇ ಬ್ರಾಡ್ ಡೌನ್ ಮಾಡ್ಕೊಳ್ತಾ ಇದ್ದೀನಿ. 1,29,600 ರೂಪಾಯಿ ಬ್ರಾಡ್ ಡೌನ್ ಮಾಡ್ಕೊಂಡು ಅದನ್ನೇ ಟೋಟಲಿಗೆ ಬರ್ಕೊಳ್ಳೋದು 1,29,600. 1,29,600 ಏನು ಲಾಭ ಬಂದಿರುತ್ತೋ ಅದನ್ನು ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಟು ರಿಸರ್ವ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮತ್ತು ರಿಸರ್ವ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಪ್ರಾಬ್ಲಮ್ ಮುಗೀತು. ಸೊ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಅಂತಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಕ್ವಲ್ಸ್ ನೋಷನಲ್ ಪ್ರಾಫಿಟ್ ಇಂಟು 1/3 ಆರ್ 2/3 ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ನಾನಿಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ. ನೋಷನಲ್ ಪ್ರಾಫಿಟ್ ಅಂದರೆ ಬಂದಿರೋಂಥ ಪ್ರಾಫಿಟ್ 1,29,600 ಇಂಟು 1/3 ಆರ್ 2/3 ಮತ್ತೆ ಹೇಳ್ತೀನಿ, ಇಂಟು ಕ್ಯಾಶ್ ರಿಸೀವ್ಡ್. ಕ್ವಶನಲ್ಲಿ ಗಮನಿಸಿ, ಕ್ಯಾಶ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾರೆ? ಕ್ಯಾಶ್ ರಿಸೀವ್ಡ್ 3,20,000 ಇದೆ. ಕ್ಯಾಶ್ ರಿಸೀವ್ಡ್ 3,20,000 ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ನೀವು ಮಾಡಿರೋಂಥ ಸೊಲ್ಯೂಷನಲ್ಲಿ ವರ್ಕ್ ಸರ್ಟಿಫೈಡ್ 4 lakh ಇದೆ. ವರ್ಕ್ ಸರ್ಟಿಫೈಡ್ 4 lakh. ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್. ಈ 1/3ನ 2/3ನ ಡಿಸೈಡ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ನೋಡಬೇಕು. ಕಾಂಟ್ರಾಕ್ಟ್ ಪ್ರೈಸ್ 6 lakh ಇದೆ. ಸೊ 6 lakhನ 50%, 6 lakhನ ಹಾಫ್ ಎಷ್ಟು? 6,50,000, 3 ಲಕ್ಷ. ನಿಮ್ಮ ವರ್ಕ್ ಸರ್ಟಿಫೈಡು 3 lakh ಅಥವಾ ಮೋರ್ ದ್ಯಾನ್ 3 lakh ಇದ್ದರೆ ಕಾಂಟ್ರಾಕ್ಟ್ ಪ್ರೈಸಿನ 50% ಆರ್ 50%ಗಿಂತ ಜಾಸ್ತಿ ವರ್ಕ್ ಸರ್ಟಿಫೈಡ್ ಇದ್ದರೆ ನೀವು ಇಲ್ಲಿ 2/3 ಬರೀಬೇಕು. 50%ಗಿಂತ ಕಮ್ಮಿ ಇದ್ದರೆ 1/3 ಬರೀಬೇಕು. ಈಗ ಕಾಂಟ್ರಾಕ್ಟ್ ಪ್ರೈಸ್ 6 lakh, 6 lakhನ ಹಾಫ್ 3 lakh, ವರ್ಕ್ ಸರ್ಟಿಫೈಡ್ 3 lakhಗಿಂತ ಜಾಸ್ತಿ ಇದೆ. ಸೊ 2/3. ಸೊ ಇಷ್ಟು ಸಿಂಪ್ಲಿಫೈ ಮಾಡಿದಾಗ 1,29,600 ಇಂಟು 2/3 ಇಂಟು 3,20,000 ಡಿವೈಡೆಡ್ ಬೈ 4 lakh. ಸೊ ಆಗ ಬರೋಂಥ ಆನ್ಸರ್ 69,120. ಬ್ಯಾಲೆನ್ಸ್ ಬರೀಬೇಕು. ಬ್ಯಾಲೆನ್ಸ್ ಹೇಗೆ ಅಂತಂದರೆ ಅದೇ ರಿಸರ್ವ್ ಆಗುತ್ತೆ. 1,29,600ರಿಂದ 69,120 ಲೆಸ್ ಮಾಡಿದ್ರೆ ಆಯಿತು. ಬರುವಂಥ ಆನ್ಸರ್ 60,480. ಅವ್ರಿಗೆ ಬಂದಿರುವಂಥ ಪ್ರಾಫಿಟಲ್ಲಿ 69,000 ಈಗಲೇ ಖರ್ಚು ಮಾಡ್ಬೋದು. ಫ್ಯೂಚರಿಗೆ ಬೇಕಾಗತ್ತೆ ಅಂಥೇಳಿ 60,000 ಅವ್ರು ರಿಸರ್ವ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಈ ಥರದಲ್ಲಿ ನೀವು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾಗತ್ತೆ. ಪ್ರಾಫಿಟ್ ಒಂದು ವೇಳೆ ಈಗ ನೋಡಿ ಪ್ರಾಫಿಟ್ ಬಂದಿದೆ, ಪ್ರಾಫಿಟ್ ಬಂದಾಗ ನೀವು ಬ್ರಾಡ್ ಡೌನ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸಪೋಸ್ ಏನಾದರೂ ಲಾಸ್ ಬಂದರೆ, ಬ್ಯಾಲೆನ್ಸ್ ಏನಾದರೂ ಕ್ರೆಡಿಟ್ ಸೈಡ್ನಲ್ಲಿ ಬಂದರೆ ನೀವು ನೋಟ್ಸ್ನಲ್ಲಿ ಲಾಸ್ ಅಂತ ಬರೀಲಿಕ್ಕಿಲ್ಲ, ಬೈ P&L ಅಕೌಂಟ್ ಅಂತ ಬರೆಯೋದು. ಅಲ್ಲಿಗೆ ಪ್ರಾಬ್ಲಮ್ ಮುಗೀತು. ಬ್ರಾಡ್ ಡೌನ್ ಮಾಡಲಿಕ್ಕಿಲ್ಲ. ಯಾವಾಗ ಬ್ರಾಡ್ ಡೌನ್ ಮಾಡಲಿಕ್ಕಿಲ್ಲ? ಲಾಸ್ ಬಂದಾಗ ಬ್ರಾಡ್ ಡೌನ್ ಮಾಡಲಿಕ್ಕಿಲ್ಲ. ಪ್ರಾಫಿಟ್ ಬಂದರೆ ಮಾತ್ರ ಬ್ರಾಡ್ ಡೌನ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಈ ಥರದಲ್ಲಿ ನೀವು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕಾಗತ್ತೆ. ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.